the Bible says in the 3rd chapter verse 1. ಸತ್ಯವೇದ ಹೇಳ್ತದೆ 3ನೇ ಅಧ್ಯಾಯದ 1ನೇ ವಾಕ್ಯ. Amen. God gave him one more chance. ದೇವರು ಅವನಿಗೆ ಇನ್ನೊಂದು ಅವಕಾಶವನ್ನು The word ಕೊಟ್ಟರು. of the Lord came unto him second time. ಯೆಹೋವನ ವಾಕ್ಯವು ಎರಡನೇ ಬಾರಿ ಯೋನನಿಗೆ ಉಂಟಾಯಿತು. Amen. Chapter 1 verse 1. The word of the Lord came to Jonah. 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಯೆಹೋವನ ವಾಕ್ಯವು ಯೋನನಿಗೆ ಉಂಟಾಯಿತು. He disobeyed it. ಅವನು ಅದಕ್ಕೆ ಅವಿಧೇಯನಾದನು. Suffered a lot. ಅವನು ತುಂಬಾ ಕಷ್ಟಗಳನ್ನು ಅನುಭವಿಸಿದನು. But I tell you one good news. ಆದ್ರೆ ಒಂದು ಒಳ್ಳೆ ಸುದ್ದಿಯನ್ನು ನಾನು God ನಿಮಗೆ is a God of second chance. ನಿಮ್ಮ ದೇವರು ಎರಡನೇ ಚಾನ್ಸ್ ಅನ್ನು ಕೊಡುವಂತ ದೇವರು. உங்க லைஃபை விட்டு விடுகிறவரல்ல. ನಿಮ್ಮ ಜೀವಿತವನ್ನು ಹಾಗೆ ಬಿಟ್ಟು ಬಿಡುವಾತನಲ್ಲ. மறுபடியும் உங்களுக்கு கட்ட விரும்புகிறது. ನಿಮ್ಮನ್ನು ಮತ್ತೆ ಕಟ್ಟಿ ಎಬ್ಬಿಸಲು ಬಯಸುವ ದೇವರು. மறுபடியும் உங்களை ஆசீர்வதிக்கிறது. ಮತ್ತೆ ನಿಮ್ಮನ್ನು ಆಶೀರ್ವದಿಸುವ ದೇವರು. நான் பண்றதுதான் சரின்னு சொல்லி இருக்கிறவங்களுக்கு இங்க நான் சொல்றேன். ನಾನ್ ಮಾಡೋದೇ ಸರಿ ಅಂತ ಜೀವಿಸ್ತಾ ಇರುವವರನ್ನ ನೋಡಿ ನಾನು ನಿಮಗೆ ಹೇಳ್ತೇನೆ. ಸಾರಿ ಕೇಳಲ್ಲ. ನಾನ್ ಸಾರಿ ಕೇಳಲ್ಲ. ನಾನ್ ತಲೆ ಬಗ್ಸಲ್ಲ. ನಾನ್ ತಲೆ ಬಗ್ಸಲ್ಲ. I tell you. ನಾನು ನಿಮಗೆ ಹೇಳ್ತೇನೆ. நீயா கேக்குறது நல்லது. ನೀನಾಗಿ ಕೇಳೋದು ಒಳ್ಳೆಯದು. Amen. ತಾಳ್ತಿಕೊಳ್ಳುகிறவன் ತಗ್ಗಿಸಿಕೊಳ್ಳುವವನು ಉಯರ್ತಪಡುವ. ಅವನು ಮೇಲೆತ್ತಲ್ಪಡ್ತಾನೆ. Amen. God, amen, exalts the humble heart. ದೇವರು ತಗ್ಗಿದ ಹೃದಯವುಳ್ಳವರನ್ನು ಆತನು ಮೇಲೆತ್ತುವ ದೇವರು. Amen. Hallelujah. Hallelujah. ಇಂದ್ರಕ್ಕೆ whatever may be the problem. ಈ ದಿನ ಸಮಸ್ಯೆ ಏನೇ ಆಗಿದ್ರು ಕೂಡ go home, go back home. ಮನೆಗೆ ಹಿಂತಿರುಗಿ ಹೋಗಿ ತಾಳ್ತಿಕೊಳ್ಳೋದೇ ಕತ್ತುಕೊಂಬ. ತಗ್ಗಿಸಿಕೊಳ್ಳೋದನ್ನ ಕಲಿತುಕೊಳ್ಳಿ. நீ தாழ்த்திக்கொள்றதுனால ನೀ ತಗ್ಗಿಸಿಕೊಳ್ಳೋದ್ರಿಂದ Amen. என்னது பேசாம இருக்கிறீங்களா? ಮಾತಾಡದೆ ಇದ್ದೀರಾ? கோபப்பட்டுக்கிட்டு இருக்கிறீங்களா? ಕೋಪ ಮಾಡ್ಕೊಂಡಿದ್ದೀರಾ? Amen. சண்டை போட்டுட்டு இருக்கிறீங்களா? ಜಗಳ ಮಾಡ್ಕೊಂಡಿದ್ದೀರಾ? Amen. Amen. ಅವನೋட ನ್ಯಾಯ பேசணும். ಅವನ ಬಳಿಯಲ್ಲಿ ನಾನು ಯಾಕೆ ಮಾತಾಡಬೇಕು? Amen. ಅವನ ಯೋಗ್ಯನ. ಅವನೇನು ಯೋಗ್ಯನು ಅಂತ I tell you. ನಾನು ನಿಮಗೆ ಹೇಳ್ತೇನೆ. If you want to be ಯೋಗ್ಯ, ನೀನು ಯೋಗ್ಯನಾಗಿರ್ಬೇಕು. Amen. Humble yourself. ನಿನ್ನನ್ನೇ ನೀ ತಗ್ಗಿಸಿಕೋ. Humble yourself. ನಿನ್ನನ್ನೇ ತಗ್ಗಿಸಿಕೋ. Holy Spirit wants you to become his palace, not his prison. ಪವಿತ್ರಾತ್ಮ ದೇವರಿಗೆ ನೀನು ಅರಮನೆಯಾಗಿರ್ಬೇಕು, ಸೆರೆಮನೆಯಾಗಿ ಅಲ್ಲ. He doesn't want to live in prison, he want to live in palace. ಆತನು ಸೆರೆಮನೆಯಲ್ಲಿ ಇರ್ಲಿಕ್ಕೆ ಬಯಸೋದಿಲ್ಲ, ಅರಮನೆಯಲ್ಲಿ ಇರ್ಲಿಕ್ಕೆ ಆಸೆ ಪಡುವ ಆತನು. Amen. My message today is very simple. ನನ್ನ ಮೆಸೇಜ್ ಈ ದಿನ ಬಹಳ ಒಂದು ಸರಳವಾದುದು. உன்னுடைய பிடிவாதத்துல வாழாத ஆவியானவருடைய சித்தத்துக்கு ஒப்பு கொடுத்துரு. ನಿನ್ನ ಹಠಮಾರಿತನದಲ್ಲಿ ಜೀವಿಸಬೇಡ, ಪವಿತ್ರ ಆತ್ಮನಿಗೆ ನಿನ್ನನ್ನೇ ಒಪ್ಪಿಸಿಕೊಡು. Amen. I tell you. ನಾನು ನಿಮ್ಗೆ ಹೇಳ್ತೇನೆ. Amen. When you do that, ಇದನ್ನು ನೀವು ಮಾಡುವಾಗ no one can compare what God will give you. ದೇವರು ನಿಮಗೆ ಏನನ್ನ ಕೊಡ್ತಾರೋ ಅದನ್ನು ಯಾವುದಕ್ಕೂ ಹೋಲಿಸಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು உங்களுக்கு சொல்றேன் கேளுங்க. ನಾನು ಒಂದು ನಿಮಗೆ ಹೇಳ್ತೇನೆ, ಕೇಳಿ. Amen. உங்களை ஆசீர்வதிக்கிற ஆசீர்வாதம், ನಿಮ್ಮನ್ನು ಆಶೀರ್ವದಿಸುವ ಆಶೀರ್ವಾದ, ಲೈಫ್ಲಿ ಇದುವರೆಗೂ ಕಾಣಾದ ಆಶೀರ್ವಾದಮಾಯಿ ಕರ್ತರ್ ನಿಮ್ಮ ಜೀವಿತದಲ್ಲಿ ಇದುವರೆಗೂ ನೀವು ಕಾಣಲಾರದಂತ ಆಶೀರ್ವಾದಗಳಿಂದ ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀ ನೆನೆச்சதெಲ್ಲ ಸರಿಯಲ್ಲ, ನೀ ನೆನೆಸಿದ್ದೆಲ್ಲ ಸರಿಯಲ್ಲ, ನೀ பண்ணிட்டு இருக்கிறதெಲ್ಲ ಸರಿಯಲ್ಲ, ನೀನು ಮಾಡ್ತಾ ಇರೋದೆಲ್ಲ ಸರಿಯಲ್ಲ. ಅವರು ಉನக்கு சொல்றது மட்டும்தான் சரி. ಆತ ನಿಮಗೆ ಹೇಳೋದು ಮಾತ್ರವೇ ಸರಿ. Amen. Hallelujah. Hallelujah. Our life is hidden in Christ. ನಮ್ಮ ಜೀವಿತ ಕ್ರಿಸ್ತನಲ್ಲಿ ಮರೆಯಾಗಿದೆ. வாழ்வது நாமல்ல, இயேசுதான் எங்களுக்குள்ள வாழணும். ಜೀವಿಸುವುದು ನಾವಲ್ಲ, ಕ್ರಿಸ್ತನೇ ನಮ್ಮಲ್ಲಿ ಜೀವಿಸ್ತಾರೆ. கர்த்தர் பெருமையின் உள்ளங்களை உடைக்கிறார். ದೇವರು ಹೆಮ್ಮೆಯ ಹೃದಯಗಳನ್ನು ಮುರಿದಾಕ್ತಾರೆ, போடுகிறார். Amen. Hallelujah. ದೇವರು ಅದನ್ನು ಮುರಿದಾಕ್ತಾರೆ. God hates people who are pride. ಗರ್ವದ ಹೃದಯವುಳ್ಳವರನ್ನ ದೇವರು ಹಾಗೆ ಮಾಡುವಾತನಾಗಿದ್ದಾನೆ. ವಾಟ್ ಆರ್ ಯು ಪ್ರೌಡ್? ಯಾವುದರ ಕುರಿತಾಗಿ ಈ ದಿನ ನಾವು ಗರ್ವವುಳ್ಳವರಾಗಿದ್ದೇವೆ? நீங்க பிரைட்ல இருக்கிறீங்க. ಯಾವುದನ್ನು ಕುರಿತು ನಾವು ಅಹಂಕಾರ ಪಡ್ತೇವೆ? ನಾನು ಮಾಡೋದೇ ಸರಿ, ಅದರಲ್ಲೇ ಆಮೆನ್ ಉಳಿದು ಹೋಗಾದೀಗ, ಅದರಲ್ಲೇ ಬಿದ್ದೋಗ್ಬೇಡಿ. ಆಮೆನ್. ಹalleluya. Hallelujah. 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 How many of you say amen, I love to speak with people who are truly humble? ಎಷ್ಟು ಜನ ಹೇಳ್ತೀರಾ, ನಿಜವಾಗ್ಲೂ ತುಂಬಾ ತಗ್ಗಿಸಿಕೊಳ್ಳುವವರೊಂದಿಗೆ ನಾನು ಮಾತನಾಡೋದಕ್ಕೆ ಸಂತೋಷ ಪಡ್ತೇನೆ? ಎಷ್ಟು ಜನ ಆಮೇನ್ ಅಂತ? சில பேர் பார்க்கும்போது பேசணும்னு தோணும் அவங்க கூட, ஏன் தெரியுமா, அவங்களுக்குள்ள இருக்கிற ஹம்பல்னஸ் அப்படி இருக்கும் இல்லையா? ಕೆಲವರನ್ನ ನೋಡುವಾಗ ಮಾತನಾಡಬೇಕು ಅನಿಸ್ತದೆ, ಯಾಕಂದ್ರೆ ಅವರು ಅಷ್ಟು ತಗ್ಗಿಸಿಕೊಳ್ಳುವವರಾಗಿರ್ತಾರೆ. We have so many precious people in our church too who are very humble. ನಮ್ಮ ಸಭೆಯಲ್ಲಿ ಎಷ್ಟೋ ಒಳ್ಳೆ ಒಂದು ಅಮೂಲ್ಯವಾದವರು ಇದ್ದಾರೆ, ಅವರು ಅಷ್ಟು ತಗ್ಗಿಸಿಕೊಳ್ಳುವವರು, very humble, ತುಂಬಾ ತಗ್ಗಿಸಿಕೊಳ್ಳುವವರು. அவங்க பத்தி தெரிஞ்சுக்கிட்டாதான் நமக்கு தெரியுது, ஐயோ இவங்க எவ்வளோ பெருசா இருந்தாலும் இவங்களுடைய லைஃப் எவ்வளோ சின்னதா ஹம்பலா இருக்கிறாங்களேன்னு சொல்லி. ಅವರ ಬಗ್ಗೆ ನಾವು ಕೇಳುವಾಗಲೇ ನಮಗೆ ಗೊತ್ತಾಗೋದು, ಇಂಥ ದೊಡ್ಡವರಾಗಿದ್ದು ಕೂಡ ಇವರು ಇಷ್ಟು ತಗ್ಗಿಸಿಕೊಳ್ಳುವವರಾಗಿದ್ದಾರಲ್ಲ. Hallelujah. Amen. I tell you. ನಾನು ನಿಮಗೆ ಹೇಳ್ತೇನೆ, ಮನುಷ್ಯರುಗಳಾ இருக்கிற நமக்கே அப்படிப்பட்டவங்க கூட வாழணும்னு ஆசைப்படுற
போது தேவன் எப்படி இருப்பாரு நினைச்சு பாருங்க. ಮನುಷ್ಯರಾದ ನಾವೇ ಅಂತವರೊಂದಿಗೆ ಬದುಕಲಿಕ್ಕೆ ಸಂತೋಷ ಪಡುವಾಗ ದೇವರು ಹೇಗಿರ್ತಾರೆ ನೆನೆಸಿ ನೋಡಿ. அவரும் கூட நமக்குள்ள அந்த உள்ளத்தை எதிர்பார்க்கிறார். ಆತನು ಕೂಡ ನಮ್ಮೊಳಗೆ ಅಂತ ಹೃದಯವನ್ನು ಎದುರು ನೋಡುವ ಆತನಾಗಿದ್ದಾನೆ. remember one incident. ನನಗೆ ಒಂದು ಕಾರ್ಯ ಜ್ಞಾಪಕಕ್ಕೆ ಬಂತು. Benny Hinn came to Bangalore. ಬೆನ್ನಿ ಹಿನ್ ಬ್ಯಾಂಗ್ಳೂರ್ಗೆ ಬಂದಿದ್ರು. Amen. In that meeting, ಆ ಒಂದು ಮೀಟಿಂಗ್ ನಲ್ಲಿ ಫಾದರ್ ಎಸ್.ಜೆ. ಬರ್ಕ್ಮನ್ಸ್ ஒரு பாடலை பாடினார். ಫಾದರ್ ಎಸ್.ಜೆ. ಬರ್ಕ್ಮನ್ಸ್ ಒಂದು ಹಾಡನ್ನ ಹಾಡಿದ್ರು. ಅದಾದ பிறகு ಅದಾದ ನಂತರ Amen. ಫಾದರ್ ಬರ್ಕ್ಮನ್ಸ್ வந்து கட்டி பிடிச்சாரு ಡಾಕ್ಟರ್ ಬೆನ್ನಿ ಹಿನ್. ಡಾಕ್ಟರ್ ಬೆನ್ನಿ ಹಿನ್ ಅವರು ಫಾದರ್ ಬರ್ಕ್ಮನ್ಸ್ ನ ಹಾಗೆ ತಪ್ಪಿಕೊಂಡ್ರು. And he started to pray for him because he said, I couldn't understand what you sang, but I felt the presence of God. ಅವರು ಹಾಗೆ ತಪ್ಪಿಕೊಂಡು ಅವ್ರಿಗೆ ಹೇಳಿದ್ರು, ನೀವು ಏನು ಹಾಡಿದ್ರೋ ನನಗೆ ಅರ್ಥವಾಗ್ಲಿಲ್ಲ, ಆದ್ರೆ ದೇವ ಪ್ರಸನ್ನತೆಯನ್ನು ನಾನು ಅನುಭವಿಸಿದೆ. He hugged him and started to pray. ಅವರು ಹಾಗೆ ತಪ್ಪಿಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದ್ರು. When he started to pray, ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದಾಗ ಎಸ್.ಜೆ. ಬರ್ಕ್ಮನ್ಸ್ வந்து அவர் முன்னால முழங்கால் போட்டுட்டார். ಫಾದರ್ ಎಸ್.ಜೆ. ಬರ್ಕ್ಮನ್ಸ್ ಅವರು ಹಾಗೆ ಅವರ ಮುಂದೆ ಮೊಣಕಾಲು ಹಾಕ್ಬಿಟ್ರು. அவர் அந்த ஊழியக்காரர் ஜெபிக்கிறாருன்னு முழங்கால் போட்டு நேர் முழங்கால்ல ಆಲ್ಟರ್ ಬಾಯ್ ಮಾರಿ ನಿಲ್ಲಿட்டாரு. ಬೆನ್ನಿ ಹಿನ್ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಹಾಗೆ ಅವರು ಆಲ್ಟರ್ ಬಾಯ್ ತರ ನೇರ ಮೊಣಕಾಲ್ ಹಾಕಿ ಅವರು ಹಾಗೆ ಮೊಣಕಾಲ್ನಲ್ಲಿ ಇದ್ರು. ಎಲ್ಲರುடைய உள்ள வந்துட்டு எவ்வளவு ஹம்பல் இல்ல ஃபாதர் நினைச்சு. ಎಲ್ಲರ ಹೃದಯವು ಕೂಡ ಫಾದರ್ ಎಷ್ಟು ತಗ್ಗಿಸಿಕೊಳ್ತಾರಲ್ಲ ಅನ್ನಿಸ್ತು. ಬಟ್ ಅங்கே ಇನ್ನೊಂದು ಶಾಕಿಂಗ್ ಕಾರ್ಯ ನಡೆದது. ಆದ್ರೆ ಇನ್ನೊಂದು ಆಶ್ಚರ್ಯ ಕಾರ್ಯ ನಡೀತು. ಫಾದರ್ ಬರ್ಕ್ಮನ್ಸ್ ಮೊಣಕಾಲ್ போட்டாருன்னு சொல்லி ಬೆನ್ನಿ ಹಿನ್ ಕೂಡ ಅವ್ರ முன்னால ಮೊಣಕಾಲ್ போட்டே ஜெபம் பண்ணாரு. ಫಾದರ್ ಬರ್ಕ್ಮನ್ಸ್ ಮೊಣಕಾಲ್ ಹಾಕಿದ ತಕ್ಷಣ ಬೆನ್ನಿ ಹಿನ್ ಅವರು ಕೂಡ ಅವರ ಮುಂದೆ ಮೊಣಕಾಲ್ ಹಾಕಿ ಪ್ರಾರ್ಥನೆ ಮಾಡಿದ್ರು. ಏನೋ ಪ್ರೇಯರ್ ಪಾರ್ಟ್ನರ್ಸ್ ಪ್ರೇಯರ್ பண்ணிட்டு இருக்கறமா, ಏನೋ ಇಬ್ಬರು ಪ್ರೇಯರ್ ಪಾರ್ಟ್ನರ್ಸ್ ಪ್ರಾರ್ಥನೆ ಮಾಡೋರು ಕೂಡ ಮೊಣಕಾಲ್ போட்டு ಅವರ ಕೈಯ ಬಿಡಿಚಿக்கிட்டு ಜெபம் பண்ணாரு. ಅವರು ಕೂಡ ಮೊಣಕಾಲ್ ಹಾಕಿ ಅವರ ಕೈಯನ್ನು ಹಿಡಿದು ಪ್ರಾರ್ಥನೆ ಮಾಡಲಿಕ್ಕೆ ನಾನು ನಿಮಗೆ ಹೇಳ್ತೇನೆ, ಆ ದಿನ அங்க வந்திருந்த எத்தனையோ ஆயிரக்கணக்கான ஊழியர்களுக்குள்ள இருக்கிற பெருமை உடைஞ்சு போயிரும். ಆ ದಿನ ಅಲ್ಲಿ ಬಂದಿದ್ದ ಎಷ್ಟೋ ಸಾವಿರಾರು ಸೇವಕರ ಹೃದಯದಲ್ಲಿದ್ದಂತ ಆ ಒಂದು ಗರ್ವ ಅದು ಮುರಿದೋಯ್ತು. ಆಮೆನ್. ಹಂಬಲ್ ಹಾರ್ಟ್ ಅನ್ನ ಎದೆன்னு சொல்லி ತಗ್ಗಿಸಿಕೊಳ್ಳುವ ಹೃದಯ ಏನೆಂಬುದು. If you are hearing God's voice today, ಈ ದಿನ ದೇವರ ಸ್ವರವನ್ನು ನೀವು ಕೇಳ್ತಾ ಇರುವುದಾದರೆ பேசிக்கொண்டிருந்தார், ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. Never harden your heart like how your forefathers did in the wilderness. ಆ ಒಂದು ಅಡವಿಯಲ್ಲಿ ನಿಮ್ಮ ಪೂರ್ವಜರು ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡಂತೆ ನೀವು ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿ. உங்களுடைய உள்ளத்தை தேவன் முன்பதாக தாழ்த்திக்கொள்ளுங்க. ನಿಮ್ಮ ಹೃದಯವನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳ್ರಿ, ತಗ್ಗಿಸಿಕೊಳ್ಳ್ರಿ. ಮಾற்றுங்க. ಕರ್ತನೇ ನನ್ನನ್ನು ಮಾರ್ಪಡಿಸಪ್ಪ, ನನ್ನನ್ನು ತಿದ್ದು ಅಪ್ಪ. என்னோடு கூட இன்னுமாய் வெளிப்படுங்க. ನನ್ನೊಂದಿಗೆ ಇನ್ನೂ ಕೂಡ ನೀ ಪ್ರಕಟಗೊಳ್ಳಪ್ಪ. எவ்வளவு பேர் ஆயத்தமா இருக்கிறீங்க? ಎಷ್ಟು ಜನ ಸಿದ್ಧವಾಗಿದ್ದೀರಾ ಒಪ್ಪಿಸಿಕೊಳ್ಳಿ? ಆಯತமா இருக்கிறவங்க ಒಪ್ಪ ಕೊಡಿ. ಎಷ್ಟು ಜನ ಒಪ್ಪಿಸಿಕೊಳ್ಳಿಕ್ಕೆ ಸಿದ್ಧವಾಗಿದ್ದೀರಾ? பேசினாரு, ದೇವರು ಮಾತನಾಡಿದ್ರು. நான் வாழ்றது அப்படிதான், நான் இப்படிதான் இருப்பேன்னு நீங்க நினைச்சீங்கன்னா, ನಾನು ಜೀವಿಸೋದು ಹೀಗೆ, ನಾನು ಹೀಗೆ ಇರ್ತೇನೆ ಅಂತ ನೀವು ನೆನೆಸೋದಾದ್ರೆ ಲೈಫ್ல திரும்பி 3rd chapter 1st verse வந்துட்டே இருக்காது ಬ್ರದರ್. ಜೀವಿತದಲ್ಲಿ 3ನೇ ಅಧ್ಯಾಯದ 1ನೇ ವಾಕ್ಯದಂತೆ ಮತ್ತೆ ಮತ್ತೆ ತಿರುಗಿ ಬರ್ತಾ ಇರೋದಿಲ್ಲ. ಚಾನ್ಸ್ வந்துட்டே இருக்காது. ಇನ್ನೊಂದು ಅವಕಾಶಗಳು ಬರ್ತಾ ಇರೋದಿಲ್ಲ. உன் மூலமாய், ನಿನ್ನ ಮೂಲಕ. ಆಮೆನ್. ಕರ್ತರ್ ನಿನೆವೆ ತಿರುತ್ತ ವಿರುಂಬುತ್ತಾರೆ. ದೇವರು ನಿನೆವೆ ಪಟ್ಟಣವನ್ನೇ ಆ ಪಶ್ಚಾತ್ತಾಪಕ್ಕೆ ನಡೆಸಲಿಕ್ಕೆ ಬಯಸ್ತಾರೆ. ಆದರೆ அந்த நினைவே அழிகிறதை பிரசங்கம் பண்ண போகிற நீ அழிஞ்சு போயிடாதே. ಆ ನಿನೆವೆ ಅಳಿದು ಹೋಗದಂತೆ ಪ್ರಸಂಗ ಮಾಡ್ಲಿಕ್ಕೆ ಹೋಗುವ ನೀನು ಅಳಿದು ಹೋಗಬಾರದು. ಈಗ ಆಂಡವರಿಗೆ ಒಪ್ಪಿಕೊಡು, ದೇವರಿಗೆ ಈ ದಿನ ಒಪ್ಪಿಸಿಕೊಡು. Shall we all stand in the presence of God? ಎಲ್ಲರೂ ದೇವ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ.